ರಾ ಮ ಅದಕ್ಕೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಇದೆ. ರಾ ಅಂದಾಗ ಒಳಗಡೆ ಇರುವ ಪಾಪಗಳೆಲ್ಲ ಹೊರಗೆ ಹೋಗುತ್ತಂತೆ. ಆ ಅಂತ ಬಾಯಿ ಓಪನ್ ಆಗುತ್ತಲ್ಲ, ಅವಾಗ ಎಲ್ಲ ಪಾಪಗಳು ಹೊರಗೆ ಹೋಗುತ್ತೆ. ಮಾ ಅನ್ಬೇಕಾದ್ರೆ 2 ಲಿಪ್ಪುಗಳು ಲಾಕ್ ಆಗುತ್ತೆ, ಹೊರಗಡೆ ಇದ್ದ ಪಾಪಗಳು ಒಳಗೆ ಹೋಗದೇನೆ ಇರುವ ಹಾಗೆ ತಡೆಯುತ್ತೆ. ಹಾಗಾಗಿ ಪಾಪಗಳನ್ನ ಪರಿಹಾರ ಮಾಡಿ ಸನ್ಮಾರ್ಗದ ಕಡೆ ಕರೆದುಕೊಂಡು ಹೋಗುವ ವ್ಯಕ್ತಿತ್ವಕ್ಕೆ ರಾಮ ಅಂತ ಹೆಸರು. ಈಗ ವಿಷ್ಣುವಿನ ಸಾಕಷ್ಟು ಅವತಾರಗಳಲ್ಲಿ ರಾಮನ ಅವತಾರ ಬಹಳನೇ ಪ್ರಮುಖವಾದದ್ದು. ರಾಮರಾಜ್ಯ, ರಾಮನೀತಿ ಹೀಗೆ ಹೇಳೋದು ಉಂಟು. ರಾಮನಿಗೆ ಯಾಕಷ್ಟು ಪ್ರಾಮುಖ್ಯತೆ, ಹಾಗೇನೆ ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕೂಡ ಯಾಕೆ ಕರಿತೀವಿ? ವಾಸ್ತವಿಕವಾಗಿ ಭಗವಂತನ ವ್ಯೂಹ ರೂಪಗಳು ಅಂತ ಹೇಳ್ತೇವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ವಾಸುದೇವನೇ ರಾಮನಾದ. ಸಂಕರ್ಷಣ ಅಂತ ಭಗವಂತನ ಪದ್ಮನಾಭ ರೂಪದಿಂದ ಹುಟ್ಟಿದ ಒಂದು ರೂಪ. ಆ ಸಂಕರ್ಷಣೆ ಶೇಷ ಲಕ್ಷ್ಮಣನಾಗಿ ಬಂದ ಅಂತ. ಇನ್ನು ಅನಿರುದ್ಧ ಪ್ರದ್ಯುಮ್ನ ಅಂದ್ರೆ ಭರತ ಶತ್ರುಘ್ನರು ಅಂತ. ಒಂದು ಯಜ್ಞದ ಪಾಯಸದಲ್ಲಿ ದಶರಥ ರಾಜನಿಗೆ ಯಾವ ಕಲ್ಪನೆಗಳಿಲ್ಲ, ನನಗೊಬ್ಬ ಮಗನಾಗಬೇಕು ಅಂತಿತ್ತು. ಅವನ ಭಾವನೆಗೆ ತಕ್ಕಂತೆ ದೇವರು ನಾನು